ಸರ್ ನೀವು ಫೀಡಿಂಗ್ ಬಾಟಲ್ ಬೇಕಂತ ಕೇಳಿದ್ರಲ್ವಾ, ಇದು ಬೇಬಿ ವೈಡ್ ನೈಟ್ ಫೀಡಿಂಗ್ ಬಾಟಲ್ ಸರ್. ಓಕೆ. ಇದು 3 months ಬೇಬಿಯಿಂದಾನೇ ಯೂಸ್ ಮಾಡಬಹುದು. ಓಕೆ. ಪ್ಲಸ್ ಇದು ಏನಂದ್ರೆ ನೀವು ಬೋತ್ ಪ್ಯಾರೆಂಟ್ಸ್ ಫೀಡ್ ಮಾಡ್ಬೋದು, ಅಮ್ಮ ಮತ್ತೆ ತಂದೆ ಇಬ್ರು ನೀವು ಸೇರ್ಕೊಂಡು ಮಗುಗೆ ಫೀಡ್ ಮಾಡಿಸ್ಕೋಬಹುದು ಸರ್. ಇದು ಬಂದು ನಿಮಗೆ PPF ಫ್ರೀ ಮೆಟೀರಿಯಲ್ ಇಂದ ಮಾಡಿರೋದು, ಓಕೆ. ಪ್ಲಸ್ ಫುಡ್ ಗ್ರೇಡ್ ಮೆಟೀರಿಯಲ್ ಇಂದ ಮಾಡಿರೋದು. ಸರಿ. ಸೊ ಏನು ಹಾರ್ಮ್ಫುಲ್ ಕೆಮಿಕಲ್ಸ್ ಏನಿರಲ್ಲ ನಿಮ್ಗೆ. ಪ್ಲಸ್ ಇದು ಆಂಟಿಕೋಲಿಕ್ ನಿಮಗೆ. ಓಕೆ. ಮಗುಗೆ ಕುಡಿತಾ ಇದ್ದಾಗ ಏನಾದ್ರು ಗ್ಯಾಸ್ ಒಳಗೆ ಹೋದ್ರೆ ಹೊಟ್ಟೆ ನೋವು ಶುರು ಆಗುತ್ತೆ, ಅಂತದ್ದು ಏನೂ ಆಗಲ್ಲ ಸರಿ. ಮಗುಗೆ. ಸೊ ಹೆಂಗಿದೆ ಸರ್ ಪ್ರಾಡಕ್ಟ್? ಚೆನ್ನಾಗಿದೆ ಅದು ಕೊಡಿ. ಸರ್ ಇದ್ರ ಜೊತೆಗೆ ನಿಮ್ಗೆ ಅಡಿಷನಲ್ ಒಳಗೆ ಇನ್ನೊಂದು ನಿಪ್ಪಲ್ ಕೊಟ್ಟಿರ್ತಾರೆ, ಓಕೆ. ಇದು ಇಲ್ಲ ಅಂದ್ರೆ ಇದು ಪ್ಲಸ್ ಮತ್ತೆ ನೀವು ಸ್ಪೇರ್ ಆಗಿ ಬೇಕಂದ್ರೆ ಇನ್ನೊಂದು ನಿಪ್ಪಲ್ ತಗೋಬಹುದು. ಸರಿ. ಈಗ ನೀವು ಇದನ್ನೆಲ್ಲ ನೀವು ತೊಳಿಬೇಕಂದ್ರೆ ನಿಮ್ಗೆ ಕೈ ಒಳಗೆ ಹಾಕಿ ತೊಳಿಯಕ್ಕಾಗಲ್ಲ. ಸೊ ನೀವು ಆಟೋಮೆಟಿಕ್ಲಿ ಒಳಗೆ ಬ್ರಷ್ ಹಾಕಿ ನೀವು ತೊಳಿಯಕ್ಕಾಗಲ್ಲ. ಬ್ರಷ್ ಒಂದು ಬ್ರಷ್ ಕೊಡ್ತೀನಿ ನಿಮ್ಗೆ. ಇದ್ರಲ್ಲಿ ಸೈಜ್ 2 ಟೈಪ್ ಬ್ರಷ್ ಬರುತ್ತೆ, ಸೈಜ್ ದೊಡ್ಡ ಸಣ್ಣದು 2 ಬರುತ್ತೆ. ನಿಮ್ಗೆ ಯೂಸ್ ಆಗುತ್ತೆ. ಸ್ಟ್ರಾಲ್ ಎಲ್ಲ ಹಾಕಿ ಇದನ್ನ ಕ್ಲೀನ್ ಮಾಡಿಸ್ಬಹುದು. ಸರಿ. ಪ್ಲಸ್ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ನಾರ್ಮಲ್ ನಮ್ಮ ಐಟಮ್ಸ್ ಯೂಸ್ ಮಾಡಿ ಮನೇಲಿ ತೊಳಿತೀವಲ್ಲ ಆ ತರ ತೊಳಿಯಕ್ಕಾಗಲ್ಲ. ಯಾಕಂದ್ರೆ ಇದೆಲ್ಲ ಬಂದು ಬೇಬಿಗಲ್ವಾ ಸರ್. ಸೊ ನೀವು ಕನ್ಸಂಪ್ಷನ್ ನೋಡ್ಕೋಬೇಕು. ಸೊ ಇದರಲ್ಲಿ ಆಲ್ ಪರ್ಪಸ್ ಮಲ್ಟಿ ಕ್ಲೆನ್ಸರ್ ಇರುತ್ತೆ. ಇದು ಪರ್ಟಿಕ್ಯುಲರಿ ಮಗು ಏನಾದ್ರು ಇದೆ ಅವ್ರಿಗೆ ತಕ್ಕಂತ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ನ್ಯಾಚುರಲ್ ಆಗಿ ಮಾಡಿರೋದು. ಅದನ್ನ ಯೂಸ್ ನಾವು ಕ್ಲೀನ್ ಮಾಡ್ಕೋಬೇಕು. ಇದನ್ನು ಕ್ಲೀನ್ ಮಾಡಕ್ಕೆ ಇದನ್ನು ಕ್ಲೀನ್ ಮಾಡ್ಕೋಬಹುದು. ಇಲ್ಲ ಮನೇಲಿ ಏನಾದ್ರು ತರಕಾರಿ ಅವು ಏನಾದ್ರು ಕ್ಲೀನ್ ಮಾಡಿಸ್ಬೇಕಂದ್ರೆ ಅದನ್ನ ಯೂಸ್ ಮಾಡಿ ಇದನ್ನ ಕ್ಲೀನ್ ಮಾಡಿಸ್ಕೋಬಹುದು. ಸರಿ ಆಯ್ತು. ಅದನ್ನ ಪ್ಲಸ್ ಇದ್ರ ಬಾಟಲ್ ಮತ್ತೆ ಬಾಟಲ್ ವಾರ್ಮರ್ ತಗೊಳ್ಳಿ ಸರ್. ಏನಂದ್ರೆ ಹಿಂಗ್ ಕುಡಿತಾ ಇದ್ದಾಗ ಸ್ವಲ್ಪ ಬೇಗ ಹಾರೋಗುತ್ತೆ ಒಳಗಿರೋ ಹಾಲು. ಬಾಟಲ್ ವಾರ್ಮರ್ ಇದ್ರೆ ಸ್ವಲ್ಪ ಸ್ವಲ್ಪ ಸಮಯ ತನಕ ಇರುತ್ತೆ ನಿಮ್ಮ ವಾರ್ಮ್ನೆಸ್ ಅದ್ರೊಳಗೆ. ಸೊ ಒಂದು ವಾರ್ಮರ್ ಕೊಡ್ತೀನಿ ಸರ್. ಸರಿ ಕೊಡಿ. ಓಕೆ ಸರ್.